ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸರಳವಾಗಿ ಮನೆಯಲ್ಲೇ ಸ್ಕಿನ್ನು ಗ್ಲೋ ಆಗಬೇಕು, ಟ್ಯಾನ್ ಹೋಗಬೇಕು, ಭಂಗ್ ಹೋಗಬೇಕು ಅನ್ನೋದಕ್ಕೊಂದು ಬೆಸ್ಟ್ ರೆಮಿಡಿ ಹೇಳ್ತೀನಿ. ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಇದು ನಾನು ನಿಮಗೆ ತೋರಿಸ್ತಿರೋದು ಕಕ್ಕೆ ಗಿಡದ ಹೂವು. ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಿಕಾಸ್ ನಾವು ಸೋಪ್ ಮೇಕಿಂಗ್ ಮಾಡೋಕ್ಕೆ ತಗೋತೀವಿ. ಇದು ಹಳಳೆಕಾಯಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರೋದೆ. ಇದರಿಂದ ಡ್ಯಾಂಡ್ರಫ್ ಹೋಗುತ್ತೆ, ಮುಖ ಕಚ್ಕೊಳ್ಳೋದ್ರಿಂದ ಕನ್ಸುತ್ತಾ ಇರೋ ಕಪ್ಪು ಹೋಗುತ್ತೆ, ಪಿಂಪಲ್ ಮಾರ್ಕ್ಸ್ ಹೋಗುತ್ತೆ. ಇದೆರಡನ್ನೂ ನಾವು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದರೆ ಅವರವರ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಬೇಕು. ಸಪೋಸ್ ನಿಮ್ದು ಏನಾದ್ರು ಆಯಿಲಿ ಸ್ಕಿನ್ ಇದ್ದಾಗ ನೀವು ಇದನ್ನು ಬಂದುಬಿಟ್ಟು ಆರೆಂಜ್ ಇರುತ್ತಲ್ಲ, ಆರೆಂಜ್ ರಸದಲ್ಲಿ ಯೂಸ್ ಮಾಡಿ ಅಥವಾ ರೋಸ್ ವಾಟರಲ್ಲಿ ಯೂಸ್ ಮಾಡಿ. ಆರೆಂಜ್ ರಸದಲ್ಲಿ ಯೂಸ್ ಮಾಡೋದ್ರಿಂದ ಒಳ್ಳೆ ಗ್ಲೋನೆಸ್ ಬರುತ್ತೆ, ಕಲೆಗಳು ಯಾವುದೇ ರೀತಿ ಕಲೆಗಳಿದ್ರೂ ಹೋಗುತ್ತೆ, ಎಕ್ಸ್ಪೆಷಲಿ ಫಾರ್ ಆಯಿಲಿ ಸ್ಕಿನ್ನು. ಸಪೋಸ್ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ಬೆಣ್ಣೆ ಜೊತೆ ಯೂಸ್ ಮಾಡಿ, ಇಲ್ಲ ಆಲ್ ಜೊತೆ ಯೂಸ್ ಮಾಡಿ ಈ ಪೌಡರ್ನ. ಹೇಗೆ ಅಂದರೆ ವಾರಕ್ಕೆ 1-2 ಸತಿ 3 ಸತಿ ಹಚ್ಕೊಳ್ತಾ ಬರೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಇದು ನಾನು ನೋಡಿದ್ದೀನಿ ಮಾಡಿ. ಪ್ಲಸ್ಸು ನಿಮಗೆ ಕಲೆಗಳೆಲ್ಲ ಹೊರಟೋಗುತ್ತೆ. ಸೊ ಕಕ್ಕೆ ಗಿಡ ತುಂಬ ಗ್ಲೋನೆಸ್ ಕೊಡುತ್ತೆ, ತುಂಬ ಚೆನ್ನಾಗಿ ಕೊಡುತ್ತೆ. ತಂಗಡಿ ಗಿಡಕ್ಕಿಂತ ಕಕ್ಕೆ ಗಿಡದ ಹೂವು ತುಂಬ ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ. ಸೊ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ಕೊಳ್ಳಿ. ಮುಂದೆ ನಾವು ಹೋಗ್ತಾ ಹೋಗ್ತಾ ಇನ್ನೂ ಅಡ್ವಾನ್ಸ್ಡ್ ಆಗಿ ಹೇಗೆ ಮನೆಮದ್ದು ನಾವು ಮಾಡ್ಕೋಬೇಕು ಭಂಗಿಗೆ ಅಂತ ಹೇಳ್ಕೊಡ್ತೀನಿ. ತುಂಬ ಜನ ಫೋನ್ ಮಾಡ್ತಿದ್ದಾರೆ ಭಂಗಿಗೋಸ್ಕರ. ಸೊ ಹಾಗಾಗಿ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ರೆಗ್ಯುಲರ್ ಯೂಸ್ ಮಾಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.